ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಕೆ ಅವರು ಎಫ್ ಡಿ ಎ ಮತ್ತು ಎಸ್ ಡಿ ಎಗಾಗಿ ಶಾರ್ಟ್ಲಿಯಾಗಿ ನೋಟಿಫಿಕೇಷನನ್ನು ಮಾಡಿದ್ದಾರೆ. ಇನ್ನೇನು ಡಿಸೆಂಬರ್ ಮತ್ತು ಜನವರಿಯಲ್ಲಿ ಪರೀಕ್ಷೆಗಳು ಆಗೇ ಆಗ್ತವೆ. ಸೊ ಅದಕ್ಕಾಗಿ ಇದು ವಿ ಎ ಒ ಅಂದರೆ ಗ್ರಾಮ ಆಡಳಿತಾಧಿಕಾರಿಗೆ ನಡೆಸಿರ್ತಕ್ಕಂಥ ಕೆ ಎ ಅವರ ಜಿ ಕೆ ಕ್ವಶನ್ ಪೇಪರ್ ಅದ. ಸೇಮ್ ಪ್ಯಾಟ್ರನಲ್ಲೇ ಬರ್ತದೆ, ಚೆನ್ನಾಗಿ ಅದನ್ನು ಓದಿ. ಇದು ಪಿ ಯು ಸಿ ಲೆವೆಲ್ ಅದ. ಸೊ ಪಿ ಯು ಸಿ ಮತ್ತು ಡಿಗ್ರಿ ಲೆವೆಲ್ಗೂ ಸೇಮ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಗ್ತವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ 30 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನಿಮಗೆ ಕೆ ಇ ಎ, ಎಫ್ ಡಿ ಎ, ಎಸ್ ಡಿ ಅಂತಲೇ ಒಂದು ನಾನು ಪ್ಲೇಲಿಸ್ಟ್ ಲಿಂಕ್ ಮಾಡಿದ್ದೀನಿ. ಅಲ್ಲಿ ಹೋದರೆ ಸೊ ನೀವು ಯಾವೆಲ್ಲ ಬುಕ್ಸ್ ಓದಬೇಕು ಅನ್ನೋ ವಿಡಿಯೋವನ್ನು ಸಹಿತ ಹಾಕಿದ್ದೀನಿ. ಅದನ್ನು ಕೂಡ ನಾನು ಕಮೆಂಟಲ್ಲಿ ಕೊಡ್ತೀನಿ. ಸೊ ನಾನು ಹೇಳಿರ್ತಕ್ಕಂಥ ಬುಕ್ಸ್ ಓದಿ ಖಂಡಿತವಾಗಿ ಸ್ಕೋರ್ ಆಗ್ತದೆ. ಒಟ್ಟೆ ಏನಿಲ್ಲ 100 to 140ವರೆಗೂ ಕೂಡ ಮಾಡಿದರೆ ಸೊ ಆರಾಮಿಗೆ ಅಪಾಯಿಂಟ್ ಆಗ್ತೀರಿ. ಯಾಕಂದರೆ ನೆಗೆಟಿವ್ ಮಾರ್ಕಿಂಗ್ ಅದ ಎಫ್ ಡಿ ಮತ್ತು ಎಸ್ ಡಿಯಲ್ಲಿ. ಎಸ್, ಪ್ರಶ್ನೆ 1. ಈ ಕೆಳಗಿನ ಯಾವ ಸ್ಥಳಗಳು ಡಚ್ಚರ ವ್ಯಾಪಾರ ಕೇಂದ್ರಗಳಾಗಿದ್ದವು ಅಂತ ಕೇಳಿದರು. ಸೊ ನೋಡಿದರೆ ಗೊತ್ತಾಗ್ತದೆ. 10th ಸ್ಟ್ಯಾಂಡರ್ಡಲ್ಲಿರ್ತಕ್ಕಂಥ ಪ್ರಶ್ನೆ. ಪುಲಿಕಾಡ್, ಸೂರತ್, ಮಚಲಿಪಟ್ಟಣ, ನಾಗಪಟ್ಟಣ ಅಂತಕ್ಕಂಥ 4ನೇ ಆಯ್ಕೆ ಸರಿಯಾಗಿ ಬರ್ತದೆ. 2ನೇ ಪ್ರಶ್ನೆ. ಕೆ ಕಸ್ತೂರಿ ರಂಗನ್ ಸಮಿತಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳು ಯಾವಿದ್ದಾವೆ ಅಂತ ಕೇಳಿದರು. ಸೊ ಕೇವಲ ಬಿ ಮಾತ್ರ ಅಂತಕ್ಕಂಥದ್ದು ಸರಿ ಇದೆ. ಅಂದರೆ ಈ ಸಮಿತಿ ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರಿಸರ ಸಂಬಂಧಿ ಪ್ರದೇಶಗಳ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲಿಕ್ಕೆ ರಚನೆ ಮಾಡಿದರು ಅಂತಕ್ಕಂಥ ಆಯ್ಕೆ ಮಾತ್ರ ಸರಿ ಇದೆ. ಮುಂದಿನ ಪ್ರಶ್ನೆ 3. ಹೊಂದಿಸಿ ಬರಿಬೇಕಾಗಿತ್ತು. ಸೊ ಇಲ್ಲಿ ನಿವೇಶನಗಳಿದ್ದಾವೆ, ಏನನ್ನು ಕಂಡುಹಿಡಿದ್ರು ಅಂತ ಕೇಳಿದರು. ಥರ್ಡ್ ಆಪ್ಷನ್ ಕರೆಕ್ಟ್ ಆಗ್ತದೆ. ಯಾಕಂದ್ರೆ ಹರಪ್ಪ ಅಂತಕ್ಕಂಥದ್ದು ಉಗ್ರಾಣಗಳಿಗೆ ಇದೆ. ಮೆಹೆಂಜೋದಾರೋ ಅಂತಕ್ಕಂಥದ್ದು ನರ್ತಕಿಯ ವಿಗ್ರಹ ಕಂಡು ಬಂದಿದೆ. ಇನ್ನು ಸಿ ಕಾಲಿ ಬಂಗಾಲ್ ಅಂತಕ್ಕಂಥದ್ದು ಯಜ್ಞಕುಂಡಗಳಿದ್ದಾವೆ. ಲೋತಾಲ್ ಅನ್ನೋದು ಹಡಗು ಕಟ್ಟೆ. ಸೊ ಈ ಒಂದು ಆಯ್ಕೆಯಲ್ಲಿನೂ ಕೂಡ ನೀವು ಆರಾಮಾಗಿ ಬರಿಬೋದಿತ್ತು. ಯಾಕಂದರೆ ಲೋತಾಲ್ ಹಡಗು ಕಟ್ಟೆ ಅದು ಆಲ್ರೆಡಿ 7ನೇ ಸಮಾಜದಲ್ಲಿ ನಿಮಗೆ ಕೊಟ್ಟಿದ್ರು, ಸಿಂಧು ಸರಸ್ವತಿ ನಾಗರಿಕತೆ ಪುಸ್ತಕದಲ್ಲಿ. ಎಸ್, ಮುಂದಿನ ಪ್ರಶ್ನೆ ಭಾಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಸರಿಯಾದ ಸಂಯೋಜನೆಯನ್ನು ಗುರುತಿಸಲಿಕ್ಕೆ ಕೇಳಿದರು. ಆಪ್ಷನ್ 1 ಎ ಮಾತ್ರ ಅಂತಕ್ಕಂಥದ್ದು ಕೋಡಿಂಗ್ ಏನಾಗದಪ್ಪ ಅಂದರೆ ಇದರಲ್ಲಿ ಸರಿಯಾಗಿದೆ. ಇಟ್ ಮೀನ್ಸ್ ಏನಪ್ಪ ಅಂತಂದರೆ 1ನೇದ್ದು 14ನೇ ವಿಧಿ ಏನಿದೆಯಲ್ಲ, ಕಾನೂನಿನ ಮುಂದೆ ಸಮಾನತೆ ಅಂತಕ್ಕಂಥದ್ದು ಮಾತ್ರ ಸರಿ ಇದೆ. ಸೊ ಫಸ್ಟ್ 1ನೇದು ಮಾತ್ರ ಏನಾಗದೆ ಸರಿ ಇದೆ, ಬಾಕಿ ಎಲ್ಲವೂ ತಪ್ಪಿದೆ. ಅಸ್ಪೃಶ್ಯತೆ ರದ್ದತಿ 17 ಬರ್ತದೆ, 24 ಬರೋದಿಲ್ಲ. ಸೊ ಅದು ಸಿಂಪಲಾಗಿ ನೀವು ಬರಿಬೋದಿತ್ತು. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ ಸಂಖ್ಯೆ 5. ಯೋಜನೆಗಳು ಮತ್ತು ಯೋಜನೆ ಉದ್ದೇಶಗಳು ಅಂತ ಕೇಳಿದ್ದಾರೆ. ಸೊ ಭಾಳ ಈಸಿ ಇದೆ. ಸೊ ಭಾಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಆಪ್ಷನ್ 3 ಕರೆಕ್ಟ್ ಅಂತ ಹೇಳಿದ್ದಾರೆ. ಏನಪ್ಪ ಅಂದ್ರೆ ಪ್ರಧಾನ ಮಂತ್ರಿ ಶ್ರಮ್ ಯೋಗಿ ಮಾನ್ಧನ್ ಯೋಜನಾ ಅಂತಕ್ಕಂಥದ್ದು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪಿಂಚಣಿ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಂತ ಇದೆ. ಸೊ ಇದು 1 ವರ್ಷದ ಜೀವ ವಿಮಾ ಸುರಕ್ಷೆ, ಕೇವಲ 25 ರೂಪಾಯಿ. ಸೊ ಇದು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಗೊತ್ತಿರ್ಬೋದು. ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆ ಅಂತ ಕೇಳಿದ್ದಾರೆ. ಸೊ ಬಡ ಕುಟುಂಬದವರಿಗೆ ವೃದ್ಧಾಪ್ಯ, ಸಾವು, ಹೆರಿಗೆ ಅಂತಕ್ಕಂಥದ್ದು ರಾಷ್ಟ್ರೀಯ ಸಾಮಾಜಿಕ ಬರ್ತದೆ. ಇನ್ನು ಸುರಕ್ಷಾ ಭೀಮಾ ಯೋಜನೆ ಅಂತ ಕೇಳಿದ್ದಾರೆ. ಸೊ ಅದೇನಪ್ಪ ಅಂತಂದರೆ ಆಪ್ಷನ್ 3 ಇದೆ. ಅಪಘಾತದಿಂದ ಸಾವು, ಅಂಗವಿಕಲತೆ ಅಂತಂದರೆ 1 ವರ್ಷದ ಅಪಘಾತ ವಿಮಾ ಯೋಜನೆ ಸೌಲಭ್ಯ 465 ರೂಪೀಸ್ಗೇನೋ ಬರ್ತದೆ ಇದು. ಬಟ್ 400 ಸಮಥಿಂಗ್ ಅದ. 415 ಇರ್ಬೋದು ಅಥವಾ 465, ಸ್ವಲ್ಪ ಕನ್ಫರ್ಮ್ ಮಾಡಿಕೊಡ್ರಿ. ಬಟ್ ಇದು 25 ರೂಪಾಯಿ. 2 ಇದ್ದಾವೆ. ಸೊ ಅದನ್ನು ಆಲ್ರೆಡಿ ಎಲ್ಲರೂ ಮಾಡ್ಕೋಬೇಕು ಅನ್ನೋದನ್ನು ಒಂದು ಗೌರ್ಮೆಂಟ್ದ ಆಶಯ ಕೂಡ ಇತ್ತು. 6ನೇ ಪ್ರಶ್ನೆ. ಮಗಧವನ್ನು ಆಳಿದ ರಾಜವಂಶಗಳ ಸರಿಯಾದ ಕಾಲಾನುಕ್ರಮಕ್ಕೆ ಬರೆಯಿರಿ ಅಂತ ಕೇಳಿದರು. ಸೆಕೆಂಡ್ ಆಪ್ಷನ್ ರೈಟ್ ಆಗ್ತದೆ. ಹರ್ಯಂಕ, ಶುಶುನಾಗ, ನಂದ, ಮೌರ್ಯ, ಶುಂಗ. ಭಾಳ ಈಸಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು. ಆಲ್ರೆಡಿ 7ಥದಲ್ಲಿನೂ ಕೂಡ ಇದು ಇದೆ. ಇನ್ನು ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳು ಏನು ಅಂತ ಕೇಳಿದರು. ಸೊ 7ಥದಲ್ಲಿ ಆಪ್ಷನ್ 1 ಇದೆ. ಎ ಮತ್ತು ಬಿ ಮಾತ್ರ ಸರಿ ಅಂತಕ್ಕದ್ದನ್ನು ಕೇಳಿದ್ದಾರೆ. ಅಂದರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ 1 ಗ್ರಾಮ ಅಥವಾ ಹಲವು ಗ್ರಾಮಗಳು ಬರ್ಬೋದು. ಇಟ್ಸ್ ರೈಟ್ ಆನ್ಸರ್. ಇನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಹಣಕಾಸು ವ್ಯವಹಾರದ ಚೆಕ್ಕಿಗೆ ಸಹಿ ಮಾಡುವ ಅಧಿಕಾರ. ಇದು ರೈಟ್ ಆನ್ಸರ್. 3ನೇದು ಏನು ಕೇಳಿದ್ರು, ಗ್ರಾಮ ಆಡಳಿತಕ್ಕೆ ಅಧಿಕಾರಿ ಗ್ರಾಮ ಪಂಚಾಯತಿ ಅಧೀನದಲ್ಲಿ. ಎಸ್, ಅಧ್ಯಕ್ಷರ ಆದೇಶದಂತೆ ಕಾರ್ಯ. ಗ್ರಾಮ ಪಂಚಾಯತಿ ಅಧೀನ ಬರೋದಿಲ್ಲ, ರಾಜ್ಯ ಸರ್ಕಾರದ ಅಧೀನ ಬರ್ತದೆ. ಸೊ ಹೀಗಾಗಿ ಇದು ತಪ್ಪಾಯಿತು. ಇನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಉಪಾಧ್ಯಕ್ಷ ಮೀಸಲಾತಿ ಇರೋದಿಲ್ಲ ಅಂತ ಕೇಳಿದ್ದಾರೆ. ಸೊ ಮೀಸಲಾತಿ ಖಂಡಿತವಾಗಿ ಇರ್ತದೆ. ಸೊ ಹೀಗಾಗಿ 7ಥದಲ್ಲಿ ಆಪ್ಷನ್ 1 ಈಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. ಎಸ್, ಬಂದೂಕಿನಿಂದ ಗುಂಡನ್ನು ಹಾರಿಸಿದಾಗ ಬಂದೂಕು ಗುಂಡಿನ ಮೇಲೆ ಬಲವನ್ನು ಹಾಗೂ ಗುಂಡು ಬಂದೂಕಿನ ಮೇಲೆ ಬಲವನ್ನು ಬೀರ್ತದೆ. ಹಾಗಾದ್ರೆ ಇಲ್ಲಿರ್ತಕ್ಕಂಥ ABC ಅಂತಕ್ಕಂಥ ಹೇಳಿಕೆಗಳು ಏನನ್ನು ಹೇಳ್ತವೆ ಅಂತ ಕೇಳಿದರು. 8ಥದಲ್ಲಿ ಆಪ್ಷನ್ 1 ಅಂತಕ್ಕಂಥದ್ದು ಸರಿಯಾದ ಹೇಳಿಕೆ ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಎ ಮತ್ತು ಬಿ ಸರಿ ಇದ್ದಾವೆ. ಗುಂಡಿನ ಮೇಲೆ ಬಲ ಮತ್ತು ಬಂದೂಕಿನ ಮೇಲೆ ಸಮಬಲ ಮತ್ತು ವಿರುದ್ಧವಾಗಿರ್ತದೆ.
ಗುಂಡು ಬಂದೂಕಿನ ಒಟ್ಟು ಸಂವೇಗವನ್ನು ಸಂರಕ್ಷಿಸಲ್ಪಡ್ತದೆ ಅಂತ ಕೇಳಿದರು. ಇವೆರಡೂ ಸರಿ ಇದ್ದಾವೆ. ಸೊ ಆಪ್ಷನ್ 1 ಅನ್ನೋದು ಸರಿಯಾದ ಉತ್ತರ. ಇನ್ನು 9ನೇ ಪ್ರಶ್ನೆ, ವಜ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಏನು ಅಂತ ಕೇಳಿದರು. ಆಪ್ಷನ್ 2 ರೈಟ್ ಆನ್ಸರ್. ವಜ್ರದಲ್ಲಿ ಪ್ರತಿ ಕಾರ್ಬನ್ ಪರಮಾಣು ಇತರೆ 4 ಕಾರ್ಬನ್ಗಳೊಂದಿಗೆ ಬಂಧಗೊಂಡಿದೆ ಅಂತಕ್ಕದ್ದನ್ನು ಕೊಳಿದ್ರು. ಸೊ CH4 ಅಂತಕ್ಕಂಥದ್ದು ಮೀಥೇನ್ ನಿಮಗೆ ಗೊತ್ತದ. ಸೊ ಹೀಗಾಗಿ 4 ಈಸ್ ದಿ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಕೇಂದ್ರ ಸ್ಥಳಗಳು 10th ಪುಸ್ತಕದಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತಿದು. ಬಹಳ ಈಸಿಯಾಗಿರ್ತಕ್ಕಂಥದ್ದಿತ್ತು. ಆಪ್ಷನ್ 2 ರೈಟ್ ಅಂತ ಹೇಳಿದ್ದಾರೆ. ಏನಪ್ಪ ಅಂತಂದರೆ ಆಫ್ರಿಕನ್ ಯೂನಿಯನ್ ಅಂತಕ್ಕಂಥದ್ದು ಅಡಿಸ್ ಅಬಾಬಾದಲ್ಲಿದೆ. ಆಗ್ನೇಯ ರಷ್ಯಾ ರಾಷ್ಟ್ರಗಳ ಸಂಘಟನೆ ಏಸಿಯನ್ ಅಂತಕ್ಕಂಥದ್ದು ಜಕಾರ್ತದಲ್ಲಿ ಬರ್ತದೆ. ಇನ್ನು ನ್ಯಾಟೋ ಕೇಳಿದ್ದಾರೆ. ನ್ಯಾಟೋ ಅಂತಕ್ಕಂಥದ್ದು ಜಿನಿವಾದಲ್ಲಿ ಬರ್ತದೆ. ನ್ಯಾಟೋ ಅಂತಕ್ಕಂಥದ್ದು ಬ್ರಸೆಲ್ದಲ್ಲಿ ಬರ್ತದೆ. WTO ಅಂತಕ್ಕಂಥದ್ದು ಜಿನಿವಾದಲ್ಲಿ ಬರ್ತದೆ. ಡಿ ಇಸ್ ದ ಥರ್ಡ್ ಆನ್ಸರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ನ ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ಕೇಳಿದ್ದಾರೆ. ಅಂದರೆ ಕ್ವಾಡ್ನ ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ಕೇಳಿದರು. 11ನೇ ಪ್ರಶ್ನೆ, ಆಪ್ಷನ್ 4 ಬರ್ತದೆ. 4 ಕರೆಕ್ಟ್ ಇದ್ದಾವೆ. ಭಾರತ, ಜಪಾನ್, USA ಮತ್ತು ಆಸ್ಟ್ರೇಲಿಯಾ. ಇಟ್ ಈಸ್ 4 ಏನಪ್ಪ ಅಂದರೆ ಕ್ವಾಡ್ನ ಸದಸ್ಯ ರಾಷ್ಟ್ರಗಳೇ ಆಗಿದ್ದಾವೆ. ಇನ್ನು ಮಹಾಕಾರ್ಯದರ್ಶಿಗಳು ಮತ್ತು ದೇಶಗಳಿಗೆ ಯಾವಾಗೆ ಸಂಬಂಧಪಟ್ಟಿದ್ರು ಅಂತ ಕೇಳಿದರು. ಯಾವುದು ಕರೆಕ್ಟ್ ಇದೆ ಅಂತ ಕೇಳಿದರು. 12ನೇ ಪ್ರಶ್ನೆಯಲ್ಲಿ ಆಪ್ಷನ್ 2 ಇದೆ ನೋಡಿ ಸರಿಯಾದ ಉತ್ತರ. ಇಟ್ ಮೀನ್ಸ್ ಟ್ರಿಗ್ವಿಲಿ ನಾರ್ವೆ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ. ಯು ಥಾಂಟ್ ಅವರು ಮ್ಯಾನ್ಮಾರ್ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ. ಇವೆರಡೂ ಹೇಳಿಕೆ ತಪ್ಪಿದ್ದಾವೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ವಿಜಯನಗರವನ್ನು ಆಳಿದ ಸಂಗಮ ವಂಶದ ರಾಜರು ಯಾರು ಅಂತ ಕೇಳಿದರು. ಯಾರೆಲ್ಲ ಸಂಗಮ ರಾಜ್ಯಕ್ಕೆ ಸಂಬಂಧಪಡ್ತಾರೆ ಅಂತ ಕೇಳಿದರು. ಇಲ್ಲಿ ಬಿ ಮಾತ್ರ ಸಂಬಂಧಪಡೋದಿಲ್ಲ. 2ನೇ ಬುಕ್ಕ, 1ನೇ ದೇವರಾಯ, ಮಲ್ಲಿಕಾರ್ಜುನ ಇವರೆಲ್ಲರೂ ಕೂಡ ಸಂಗಮ ವಂಶಕ್ಕೆ ಸಂಬಂಧವನ್ನು ಪಡ್ತಾರೆ. 14ನೇ ಪ್ರಶ್ನೆ, ಶ್ರವಣ ಬೆಳಗೊಳದೊಂದಿಗೆ ಐತಿಹಾಸಿಕ ಸಂಬಂಧ ಹೊಂದಿರುವ ವ್ಯಕ್ತಿಗಳನ್ನು ಗುರುತಿಸ್ರಿ ಅಂತ ಕೇಳಿದರು. ಇದರಲ್ಲಿ ಆಪ್ಷನ್ 2 ABCD ಅಂತಕ್ಕಂಥದ್ದು 4 ಕರೆಕ್ಟ್ ಇದೆ. ಯಾವುದಪ್ಪ ಅಂದರೆ ಚಂದ್ರಗುಪ್ತ ಮೌರ್ಯ ಆಗಿರ್ಬೋದು, ಚಾವುಂಡರಾಯ ಆಗಿರ್ಬೋದು, ರಾಣಿ ಶಾಂತಲ, ಆಮೇಲೆ ಚಿಕ್ಕದೇವರಾಜ ಒಡೆಯರ್. ಮಲ್ಲಿಕಾಪುರ್ ಮಾತ್ರ ಏನಾಗಿಲ್ಲಪ್ಪ ಅಂದರೆ ಸಂಬಂಧಪಟ್ಟಿಲ್ಲ. ಇನ್ನು ಪೆರಿಸ್ತಾನ ಪ್ರಕಾರ ಆದಿಲ್ ಶಾಹಿಗಳ ಕಾಲದಲ್ಲಿ ಬಿಜಾಪುರಕ್ಕೆ ನೀರಿನ ವ್ಯವಸ್ಥೆ ಕಲ್ಪಿಸಿದ ಸುಲ್ತಾನ ಅಂತ ಕೇಳಿದರು. ಸೊ 15ನೇ ಪ್ರಶ್ನೆ ಉತ್ತರ ಆಪ್ಷನ್ 2 ಬರ್ತದೆ. 2 ಯಾವುದಪ್ಪ ಅಂತಂದರೆ 1ನೇ ಅಲಿ ಆದಿಲ್ ಶಾ ಇಸ್ ದಿ ರೈಟ್ ಆನ್ಸರ್. 16ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ಬಂಡಾಯಗಳನ್ನು ಕಾಲಾನುಕ್ರಮದಲ್ಲಿ ಬರೆದಾಗ ಯಾವುದು ಅಂತ ಕೇಳಿದರು. ಫಸ್ಟ್ ಬರ್ತದೆ ಬೀದರ್ ದಂಗೆ ಬರ್ತದೆ, ಆಮೇಲೆ ಸಿಂದಗಿ ದಂಗೆ ಬರ್ತದೆ, ಆಮೇಲೆ ನಿಪ್ಪಾಣಿ ದಂಗೆ ಬರ್ತದೆ, ಆಮೇಲೆ ಸೂಪಾ ದಂಗೆ ಬರ್ತದೆ. ಸೊ DCBA ಇಸ್ ದಿ ರೈಟ್ ಆನ್ಸರ್. ಇನ್ನು ವಿದ್ಯಮಾನಗಳಿದ್ದಾವೆ ಮತ್ತು ಕಾರಣಗಳಿದ್ದಾವೆ. ಯಾವುದು ಸರಿ ಹೊಂತದೆ ಅಂತ ಕೇಳಿದರು. 17ನೇ ಪ್ರಶ್ನೆ, ಆಪ್ಷನ್ C 3 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದೇ ಇದ್ದಾವೆ. ನಕ್ಷತ್ರಗಳ ಮಿನುಗುವಿಕೆ, ವಾಯುಮಂಡಲದ ವಕ್ರೀಭವನ, ಕಾಮನಬಿಲ್ಲು, ಪ್ರಸರಣ ಮತ್ತು ಸಂಪೂರ್ಣ ಆಂತರಿಕ ವಕ್ರೀಭವನ, ಆಕಾಶದ ನೀಲಿ ಬಣ್ಣ, ಬೆಳಕಿನ ಚದುರುವಿಕೆ ಅಂತಕ್ಕಂಥದ್ದು 3 ಸರಿಯಾಗಿರ್ತಕ್ಕಂಥ ವಿದ್ಯಮಾನಗಳೇ ಬರ್ತದೆ. ಮುಂದಿನ ಪ್ರಶ್ನೆ, ಜಲಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣಕ್ಕಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಕರ್ನಾಟಕ ಸರ್ಕಾರ ಯಾವ ಕಾಯ್ದೆಯಡಿ ರಚನೆ ಮಾಡಿದೆ ಅಂತ ಕೇಳಿದರು. ಅದರಲ್ಲಿ ಆಪ್ಷನ್ 1 ಇದೆ ಜಲ ಮಾಲಿನ್ಯ ಕಾಯ್ದೆ 1974 ಇಸ್ ದಿ ರೈಟ್ ಆನ್ಸರ್. 1974 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ಕೆಳಗಿನವುಗಳನ್ನು ಓದಬೇಕಾಗಿತ್ತು. ಸೊ ಓದಿ ಏನು ಕೇಳಿದ್ರಂದ್ರೆ ಯಾವುದು ಅಕ್ಕಿಯ ತಳಿಗಳು ಅಂತ ಕೇಳಿದರು. ಸೊ 19ನೇ ಪ್ರಶ್ನೆಯಲ್ಲಿ ಆಪ್ಷನ್ 2 ಬರ್ತದೆ. CDE, ಸಿ ಜಯ, ಡಿ ರತ್ನ, ಇ IR8 ಅಂತಕ್ಕಂಥದ್ದು ಅಕ್ಕಿಯ ತಳಿಗಳು. ಕಲ್ಯಾಣ್ ಸೋನಾ ಮತ್ತು ಸೋನಾಲಿಕಾ ಇವೆರಡೂ ಕೂಡ ಏನಪ್ಪ ಅಂದ್ರೆ ಅಕ್ಕಿಯ ತಳಿ ಅಲ್ಲ. 20ನೇ ಪ್ರಶ್ನೆ ಹಾಗೂ ಈ ವಿಡಿಯೋದ ಕಡೆಯ ಪ್ರಶ್ನೆ, ಶಿಶುವಿನ ಜನನದ ನಂತರದಲ್ಲಿ ಸ್ತನ ಗ್ರಂಥಿಗಳಿಂದ ಕ್ಷೀರದ ಸ್ರವಿಸುವಿಕೆ ಮತ್ತು ಬಿಡುಗಡೆಯನ್ನು ಪ್ರಚೋದಿಸಲು ಅತ್ಯಗತ್ಯವಾದ ರಸದೂತ ಯಾವುದು ಅಂತ ಕೇಳಿದರು. ಭಾಳ ಈಸಿ ಕ್ವಶನ್ನು. ಪ್ರೋಲಾಕ್ಟೀನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ಹೃದಯದ ಅಂಗಗಳಿದ್ದಾವೆ, ಕಾರ್ಯಗಳಿದ್ದಾವೆ. ಯಾವುದು ಸರಿಯಾದ ಮಾತ್ರ ಹೊಂದಾಣಿಕೆಯಾಗಿತ್ತು ಅಂತ ಕೇಳಿದರು. ಫಸ್ಟ್ ಒನ್ ಬಲ ಹೃತ್ಕರ್ಣ, ಇದು ಮಾತ್ರ ದೇಹದ ಭಾಗಗಳಿಂದ ಅಶುದ್ಧ ರಕ್ತ ಸ್ವೀಕಾರ ಅನ್ನೋದು ಸರಿಯಾದ ಉತ್ತರ ಇದೆ. ಇಷ್ಟು 1ರಿಂದ 21ರವರೆಗೆ ಪ್ರಶ್ನೆಗಳನ್ನು ನಾನು VAO ಎಕ್ಸಾಮ್ದು ಸಾಲ್ವ್ ಮಾಡಿದ್ದೀನಿ. ಸೊ ಓದ್ಕೊಡ್ರಿ, ಪ್ಯಾಟ್ರನ್ನ ಅರ್ಥ ಮಾಡ್ಕೊಡ್ರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.